की जय। लास्ट एंड फाइनल कॉल दक्षिण कन्नड़ ಹಾಗೂ ಯಾದಗಿರಿ ಎರಡು ತಂಡಗಳಿದ್ದು ಯಾದಗಿರಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡಬಳ್ಳಾಪುರದ ಮುಖಂಡರು ಶ್ರೀಯುತ ಮಹೇಶ್ ಅಣ್ಣವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತ ಮಹೇಶ್ ಅವರಿಗೆ ಆಧಾರದ ಸ್ವಾಗತ. ಅದೇ ರೀತಿ ಶ್ರೀಯುತ ಚಿಕ್ಕಣ್ಣರವರು ಹಿರಿಯರು ದೊಡ್ಡಬಳ್ಳಾಪುರ ಕ್ರೀಡಾ ಪ್ರೋತ್ಸಾಹಕರು ಅವರಿಗೂ ಸಹ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರ ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ರೆ ಎದುರಾಳಿ ತಂಡ ದಕ್ಷಿಣ ಕನ್ನಡ ವಿರುದ್ಧ ಯಾದಗಿರಿ. ಯಾದಗಿರಿ ಯಾದಗಿರಿ ತಂಡದ ಆಟಗಾರ ಈಗಾಗಲೇ ಸಾಕಷ್ಟು ಕರೆಗಳನ್ನು ನೀಡಿದವೆ. ನೋಡಿ, ನೀವು ಲೇಟ್ ಆಗಿ ಬರಬೇಡಿ, ಬಂದ್ರೆ ವಾಕರ್ ನಡೆದ್ರೆ ಅನಂತರ ಪಂದ್ಯ ಆಡೋದಕ್ಕೆ ಅವಕಾಶ ಇರೋದಿಲ್ಲ. ಮುಂದಿನ ಪಂದ್ಯ ರಾಮನಗರ ವಿರುದ್ಧ ಉತ್ತರ ಕನ್ನಡ ವಿರುದ್ಧ. ನೀವು ಇರ್ತೀರ, ನಾವೆಲ್ರಿಗೂ ಮಾಡ್ಕೊಂತೀವಿ, ಯಾರಿಗೂ ಬಿಡಲ್ಲ. ನೀವೇ ನಮ್ಮ ದೇವ್ರ ಅಷ್ಟೇ. ನಮ್ಗೆ ಹೊರಡವಾಗ ಜಾಗ ಸಿಕ್ಕಿದ್ರೆ ಚೆನ್ನಾಗಿರೋದು. ಸ್ವಲ್ಪ ನಾಲ್ಕಲಿದುರ್ಗ ನಮ್ಮದು ಇನ್ನು ಇವಾಗ ಬೆಳೀತಾರ ದುರ್ಗದ ಕನ್ನಡ. ನೋಡಿ, ಊಟ ಆಗದೆ ಇರುವಂತ ಕ್ರೀಡಾಪಟುಗಳು ಯಾರಾದ್ರೂ ಇದ್ರೆ ಆದಷ್ಟು ಬೇಗ ಹೋಗಿ ಊಟದ ಕೌಂಟರ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ತಂಡದ ವ್ಯವಸ್ಥಾಪಕರು. ನೋಡಿ, ಮ್ಯಾಚ್ ಆಡ್ತಾ ಇದ್ರೆ ಏನಾದ್ರೂ ಊಟ ಆಗದೆ ಇದ್ರೆ ನೀವು ಬಂದು ಇಲ್ಲಿ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಊಟದ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದೀಗ ಪಂದ್ಯ ಆರಂಭಗೊಳ್ತಾ ಇದೆ. ಬೆಂಗಳೂರು ಸಿಟಿ ವಿರುದ್ಧ ಧಾರವಾಡ. ಬೆಂಗಳೂರು ಸಿಟಿ ತಂಡದ ಒಬ್ಬ ಪ್ರೊ ಕಬಡ್ಡಿ ಆಟಗಾರ ಅರುಣ್ ಕುಮಾರ್. ಪ್ರೊ ಕಬಡ್ಡಿಯಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ, ಬೆಂಗಳೂರು ಸಿಟಿ ತಂಡದ ಪ್ರಮುಖ ದಾಳಿಗಾರನಾಗಿ. ಧಾರವಾಡ ಜಿಲ್ಲಾ ತಂಡದ ಮೇಲೆ ಎಂಪೈರ್ ಆಟದೊಂದಿಗೆ ವಾಪಸ್ ಆಗಿದ್ದಾರೆ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಯುವ ನಾಯಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ಇವರ ವತಿಯಿಂದ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಈ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖರಾಗಿ ಶ್ರೀಯುತ ಮಧುರೆ ಆರ್ ಆನಂದಮೂರ್ತಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಹಾಗೆ ಶ್ರೀಯುತ ಎನ್ ಕೆ ರಮೇಶ್ ಅವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ, ಶ್ರೀಯುತ ರಾಜಗೋಪಾಲ್ ಅಲಿಯಾಸ್ ಪಾಲಿರವರು, PLD ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಅದೇ ರೀತಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ಯುವ ನಾಯಕರು ಶ್ರೀಯುತ ವಾಸುರು, ಈ ಎಲ್ಲ ಸಂಘಟನೆಯ ಒಂದು ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಅವರ ಜೊತೆಯಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ನ ಎಲ್ಲ ಸದಸ್ಯರ ಒಂದು ಆಶ್ರಯದಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ ಇಷ್ಟು ಅದ್ಭುತವಾಗಿ ಆಯೋಜನೆಗೊಂಡಿದೆ. ಎಸ್ ಕಾರ್ತಿಕ್
ರಾಷ್ಟ್ರೀಯ ಕಬಡ್ಡಿ ಆಟಗಾರರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಧಾರವಾಡ ತಂಡದ ಆಟಗಾರ. ಉತ್ತಮವಾದಂತಹ ಒಂದು ಆರಂಭ ಧಾರವಾಡ ತಂಡದ ಆಟಗಾರರಿಂದ 2-1 ಇನ್ ಫೇವರ್ ಆಫ್ ಧಾರವಾಡ ಜಿಲ್ಲಾ ತಂಡ. ದಾಳಿಯಲ್ಲಿ ಧಾರವಾಡ ತಂಡದ ಬಾಬು diving double ankle hold ಶ್ರೇಯಸ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಉತ್ತಮವಾದಂತಹ ಟ್ಯಾಕಲ್ ಮೇಲೆ ಸಾಧಿಸಿಕೊಡ್ತಾರೆ. 2 ಈಚ್. ಅಕ್ಕಣ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಯಾದಗಿರಿ. ಇತ್ತೀಚೆಗೆ ನಡೆದಂತಹ ಯುವ ಕಬಡ್ಡಿ ಸೀರೀಸ್ ನ ತರಬೇತುದಾರರಾಗಿರುವಂತಹ ಶರತ್ ಸಿಬಿರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಹ ಆತ್ಮೀಯವಾದ ಸ್ವಾಗತ. ಹಾಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆ ಅಸೋಸಿಯೇಷನ್ ಪದಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆ ನೂತನ ಅಧ್ಯಕ್ಷರು ಶ್ರೀಯುತ ಶಾಸನ ಕುಪ್ಪಗಡ್ಡಿರವರು, ಧಾರವಾಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ನೇತಾಜಿ ಕಾಳೇರವರು, ಕೊಪ್ಪಳ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಶರಣೂರವರು, ಹಾಗೆ ಯಾದಗಿರಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ಎಸ್.ಎಂ. ಮುನಿರಾಜರವರು, ಹಾಗೆ ನಮ್ಮ ಪರಮೇಶ್ವರು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ವೇದಿಕೆಯಲ್ಲೂ ಸಹ ಆಸೀನರಾಗಿದ್ದಾರೆ. ಶ್ರೀಯುತ ಚಲುರಾಜ್ ಸರ್ ಅವರು, ಹಾಗೆ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು, ಶ್ರೀಧರ್ ನಾಯ್ಕರವರು, ಉತ್ತರ ಕನ್ನಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು, ದಾವಣಗೆರೆ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್ ಅವರು, ಅದೇ ರೀತಿ ಶ್ರೀಯುತ ತಾತೇಗೌಡರವರು, ಹಾಸನ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ನಮ್ಮ ವಿಜಯಪುರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ರಮೇಶ್ ಪಾಟೀಲ್ ರವರು, ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ಮಂಜುರಾಜ್ ಅರಸ್ರವರು, ಹಾಗೆ ರಾಯಚೂರು ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಸಂಗಣ್ಣ ಬಾಗೇವಾಡಿರವರು, ಮುಂಬರುವ ಕರ್ನಾಟಕ ಸೀನಿಯರ್ ತಂಡದ ಒಂದು ಆಯ್ಕೆ ಪ್ರಕ್ರಿಯೆ ಸಹ ನಡೀತಾ ಇರುತ್ತೆ. ವಿರುದ್ಧ ಬಿಜಾಪುರ 4 ತಂಡಗಳಿಗಿದು ಪ್ರಥಮ ಕರೆ. ಧಾರವಾಡ ತಂಡದ ಜರ್ಸಿ ನಂಬರ್ 9 4 ಆಟಗಾರರು ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ರೈಡರ್ ರೆಕಾರ್ಡ್ ಭಾಗದಲ್ಲಿ ಪವನ್ ಟಿಆರ್ ಒಬ್ಬರು ಕಬಡ್ಡಿ ಆಟಗಾರ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಜರ್ಸಿ ನಂಬರ್ 3ರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಜರ್ಸಿ ನಂಬರ್ 27ರಲ್ಲಿ ಮನೋಜ್ ಗೌಡ ಸಹ ಕಾಣಬಹುದಾಗಿದೆ. ದಾಳಿಯಲ್ಲಿ ಮನೋಜ್ ಗೌಡ 7 ಆಟಗಾರ ನೋಡುವ. ಧಾರವಾಡ ಜಿಲ್ಲಾ ತಂಡದ ದ್ಯಾಮಪ್ಪ ಲೆಫ್ಟ್ ರೈಡರ್ 5 ಆಟಗಾರ ನೋಡುವ. 6-5ರಲ್ಲಿ ಪಂದ್ಯ. ಒಂದು ಉತ್ತಮವಾದ ಆರಂಭ ಧಾರವಾಡ ಜಿಲ್ಲಾ ತಂಡದ ಆಟಗಾರರಿಂದ. ಮನೋಜ್ ಗೌಡ
ಒಂದಿನ ಪಂದ್ಯ ರಾಮನಗರ ವಿರುದ್ಧ ಬಿಜಾಪುರ. ಬಾಗಲಕೋಟೆ ವಿರುದ್ಧ ಬೆಳಗಾವಿ. ಬಾಗಲಕೋಟೆ ವಿರುದ್ಧ ಬೆಳಗಾವಿ, ರಾಮನಗರ ವಿರುದ್ಧ ಬಿಜಾಪುರ. 4 ತಂಡಗಳಿಗೆ ಪ್ರಥಮ ಕರೆ. ಫಸ್ಟ್ ಕಾಲ್ ರಾಮನಗರ ವರ್ಸಸ್ ಬಿಜಾಪುರ, ಬಾಗಲಕೋಟೆ ವರ್ಸಸ್ ಬೆಳಗಾವಿ. 4 ತಂಡಗಳಿಗಿದು ಪ್ರಥಮ ಕರೆ. ಅದೇ ರೀತಿ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರು ಆಗಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ಏಳು ಆರು 1 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ಬೆಂಗಳೂರು ಸಿಟಿ ತಂಡದ ವಿರುದ್ಧ ಒಂದೊಳ್ಳೆ ಪ್ರದರ್ಶನ ನೀಡ್ತಾ ಇದ್ದಾರೆ ಧಾರವಾಡ. ಅಂಕಣ 2ರಲ್ಲಿ 21-3 ಮಧ್ಯಂತರದ. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್ ಶಂಕರ. ನಿಜವಾಗ್ಲೂ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ ಧಾರವಾಡ ಜಿಲ್ಲಾ ತಂಡದ ಯುವ ಪ್ರತಿಭೆ. ಧಾರವಾಡ ಜಿಲ್ಲಾ ತಂಡದ ಮುಖ್ಯ ತರಬೇತುದಾರರಾಗಿ ಲಕ್ಷ್ಮಣ್ ರವರು, ಮಾಜಿ ಕಬಡ್ಡಿ ಆಟಗಾರರಾಗಿ ಪ್ರಸ್ತುತ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ಮ್ಯಾನೇಜರ್ ಆಗಿ ಈಶ್ವರ್ ಅವರು. ಬಹಳ ಅದ್ಭುತವಾದಂತಹ ಒಂದು ಟೀಮ್ ಅನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಧಾರವಾಡ ಜಿಲ್ಲಾ ತಂಡ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದೆ. ಬೆಂಗಳೂರು ಸಿಟಿ ತಂಡದ ಮುಖ್ಯ ತರಬೇತುದಾರರಾಗಿ ಲೋಕೇಶ್, ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಪ್ರಸ್ತುತ ತೀರ್ಪುಗಾರರಾಗಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಪ್ರಯತ್ನ ಇತ್ತು, ಎಫರ್ಟ್ ಕೂಡ ಅದ್ಭುತವಾಗಿತ್ತು. ಆದರೆ ಬಲಿಷ್ಠವಾದಂತಹ ಒಂದು ಟ್ಯಾಕಲ್ ಧರ್ಮ, ಶುಭಂ ಹಾಗೂ ಶ್ರೇಯಸ್ ಪವನ್ ಸಿಆರ್ ಅವರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. 8-7 1 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ಧಾರವಾಡದ ಆಟಗಾರರು ಬೆಂಗಳೂರಿನ ಆಟಗಾರರಿಗೆ ಧಾರವಾಡ ಪೇಡವನ್ನ ಸಾರ ಕಾದು ನೋಡಬೇಕಾಗಿದೆ. ಸಿಹಿ ನೀಡಿ ಪಂದ್ಯದಲ್ಲಿ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ನಮ್ಮ ನೋಡುಗರಿಗಂತೂ ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ 2 ತಂಡದ ಆಟಗಾರ. 8-7 1 ಅಂಕದ ಮುನ್ನಡೆ. ಕಾರ್ತಿಕ್ ಕೆಪಿಟಿಸಲ್ ಆಟದಿಗೂ ವಾಪಸ್ ಆದ್ರೆ ಒಂದೊಳ್ಳೆ ಕಂಟ್ರೋಲ್. As Bangalore City ತಂಡಕ್ಕೆ third right, 2 or die. ಕಾರ್ತಿಕ್ ಅಂಕಣ 2ರಲ್ಲೂ ಸಹ ಪಂದ್ಯ ನಡೀತಾ ಇದೆ. ಅಭಿಮನ್ಯುವಿನ ಆಕ್ರಮಣದಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಯಾದಗಿರಿ ಜಿಲ್ಲಾ ತಂಡ ಈಗಾಗಲೇ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ 22-4 22-4 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ.
ಪವನ್ ಟಿಆರ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಇಲ್ಲಿ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಕಾದು ನೋಡೋಣ. ಒಂದು ಉತ್ತಮವಾದಂತಹ ಆರಂಭ. ಶಂಕರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಚಾಲಕಿ ದಾಳಿಗಾರ ಪವನ್ ಟಿಆರ್ ಅದೆಷ್ಟು ಪಂದ್ಯದ ದಿಕ್ಕನ್ನು ಬದಲಿಸಿದಂತ ಆಟಗಾರ. 10-8ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ದಾಳಿಯಲ್ಲಿ ಧಾರವಾಡ ತಂಡದ ದ್ಯಾಮಪ್ಪ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭಂ, ರೈಟ್ ಕಾರ್ನರ್ ಭಾಗದಲ್ಲಿ ಪವನ್ ಟಿಆರ್. ಕಿಕ್ ಮಾಡುವಂತ ಪ್ರಯತ್ನ. ಉತ್ತಮವಾದಂತಹ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಎಂಟರೊಂದಿಗೆ ವಾಪಸ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅದ್ದೂರಿಯಾದಂತಹ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಹೆಂಗ್ ಬಂದವನು ಬಾಬು ಬಲಿಷ್ಠ ದಾಳಿಗಾರ. 5 ಅಂಕ ನಡುವೆ ಪವನ್ ಟಿಆರ್. ನಾನಾಗ್ಲೇ ಹೇಳಿದೆ ಕಾರಣಕರ್ತನಾದಂತ ಬಾಗಲಕೋಟೆ ವಿರುದ್ಧ ಬೆಳಗಾವಿ 2 ತಂಡಗಳಿಗಿದೆ 2ನೇ ಕರೆ. ಬಾಗಲಕೋಟೆ ವಿರುದ್ಧ ಬೆಳಗಾವಿ 2 ತಂಡಗಳಿಗಿದೆ 2ನೇ ಕರೆ. ಪಂದ್ಯ ಮುಕ್ತಾಯವಾಗಿದೆ ಸರ್. ರಾಮನಗರ ಹಾಗೂ ಬಿಜಾಪುರ ಅಂತಿಮ ಕರೆ. ಕಣ 2ರಲ್ಲಿ ರಾಮನಗರ ವಿರುದ್ಧ ಬಿಜಾಪುರ 2 ತಂಡಗಳಿಗಿದು ಅಂತಿಮ ಕರೆ. ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಬೆಂಗಳೂರು ಸಿಟಿ ತಂಡದ ಆಟಗಾರ ನಿಧಾನಗತಿಯಲ್ಲಿ ಪಂದ್ಯವನ್ನು ತಮ್ಮೆಡೆಗೆ ಸೆಳೆದುಕೊಳ್ತಾ ಇದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ಪವನ್ ಟಿಆರ್ ದಾಳಿ ವಿಭಾಗದಲ್ಲಿ 1 ಅಂಕವನ್ನು ಪಡ್ಕೊಂಡ ನಂತರದಲ್ಲಿ ಧಾರವಾಡ ತಂಡದ ಆಟಗಾರರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭ ಕಾರ್ತಿಕ್. ಬೆಂಗಳೂರು ಸಿಟಿ ತಂಡದ ಪ್ರಮುಖ ದಾಳಿಗಾರ ಒಂದೊಳ್ಳೆ ಟಚ್ ಪಾಯಿಂಟ್ ನೊಂದಿಗೆ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಧಾರವಾಡ ತಂಡದ ಕೊನೆಯ ಆಟಗಾರ ಸಮಯ ಮೇಲ್ತಾ ಇದೆ. ರೈಡರ್ ಔಟ್. 1+2 3 ಪಾಯಿಂಟ್ ಬೆಂಗಳೂರು ಸಿಟಿ ಹಾಗೆ ಒಂದು ಬೋನಸ್ ಅಂಕಕ್ಕೆ ಸೇರ್ಪಡಾಗಿದೆ. ಧಾರವಾಡ ತಂಡಕ್ಕೆ ಇದರೊಂದಿಗೆ ಸ್ಕೋರ್. ಕೆಂಪರಾಜರು ಆನಂದ್ ದೊಡ್ಡಬಳ್ಳಾಪುರ ಗ್ರೌಂಡ್ ಕಡೆ ನೋಡಿ. ಆನಂದ್ ಮನೋಜ್ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಧಾರವಾಡ ತಂಡದ ಲೆಫ್ಟ್ ಕಾರ್ನರ್ ಭಾಗದಿಂದ ಏನ್ ಟ್ಯಾಕಲ್ ಅಪ್ಪ. ನಿಜವಾಗ್ಲೂ ಧಾರವಾಡ ತಂಡದ ಆಟಗಾರೊಬ್ಬ ಶ್ರೇಷ್ಠ ದಾಳಿಗಾರನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತ ಅನುಭವಿ ಪ್ರಚಾರಕರ ಬಳಿ ಬನ್ನಿ. ಬೆಂಗಳೂರು ಸಿಟಿ ವಿರುದ್ಧ ಧಾರವಾಡ ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ 18-12 ಬೆಂಗಳೂರು ಸಿಟಿ ತಂಡ. ಇದಕ್ಕೆ ಹೋಗೋದಾ ರಿಟೇಲ್ಗೆ ಇವರು ಗೊತ್ತಾ
ಏಳನೇ ಕರೆ ಬಾಗಲಕೋಟೆ ವಿರುದ್ಧ ಬೆಳಗಾವಿ. ಎರಡು ತಂಡಗಳಿಗಿದು ಎರಡನೇ ಕರೆ. ವಿದ್ಯಾರ್ಥಿಗಳ ಪಂದ್ಯ ಇದೀಗ ಆರಂಭವಾಗಿದೆ. ದಾಳಿಯಲ್ಲಿ ಮನೋಜ್ ಗೌಡ ಲೆಫ್ಟ್ ರೈಡರ್, ಅತ್ಯುತ್ತಮವಾದಂತ ಡಿಫೆನ್ಸ್ ಅನ್ನು ಹೊಂದಿರುವಂತಹ ಧಾರವಾಡ ಮನು ಸರ್ ಎಲ್ಲಿದ್ದರೂ ಪ್ರಚಾರಕರ ಬಳಿ ಬನ್ನಿ ಸರ್. ಧಾರವಾಡ ತಂಡದ ಯುವ ಪ್ರತಿಭೆ ದ್ಯಾಮಪ್ಪ ಈಡಾಟ ನಡುವೆ ವೇಗದ ಪಾದಗಳ ಚಲನೆಯೊಂದಿಗೆ ಬೆಂಗಳೂರು ಸಿಟಿಯ ಅಂಕಣದಲ್ಲಿ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನ ಇತ್ತು. ಕವರ್ ಮೇಲೆ ಸಹ ಅಟ್ಯಾಕ್ ಮಾಡಿದ್ರು, ಆದರೆ ಯಾವುದೇ ಅಂಕ ಇಲ್ಲದ ನೆಂಟರಾಟಕ್ಕೆ ವಾಪಸ್ ಆಗಿದ್ದಾರೆ. ಸ್ಕೋರ್ 18-12, 6 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಸಿಟಿ. ಬೆಂಗಳೂರು ಸಿಟಿ ತಂಡದ ಅರುಣ್ ಕುಮಾರ್ 6 ಆಟ ನಡುವೆ ಲೆಫ್ಟ್ ರೈಡರ್ ಬ್ಲಾಕ್ ಮಾಡುವಂತ ಪ್ರಯತ್ನ, ಅತ್ಯುತ್ತಮವಾದಂತ ರೀತಿಯಲ್ಲಿ ಅವ್ರಿಗೆ ಫೈಟ್ ಅದೇ ಹೇಳ್ತಾರ. ನಾನು ಇವ್ರು ನನಗೆ ನೀವೇನು ನೋಡಿದ್ರೆ ಗೊತ್ತಾಗ್ತದೆ, ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ. ದ್ಯಾಮಪ್ಪ ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಈಗಾಗಲೇ ಪಂದ್ಯ ಆರಂಭವಾಗಿದೆ. ರೇಷ್ಮೆ ನಾಡು ರಾಮನಗರ ವಿರುದ್ಧ ಗುಮ್ಮಟನಗರಿ ವಿಜಯಪುರ. ರೇಷ್ಮೆ ನಾಡು ರಾಮನಗರ ತಂಡದ ಯುವ ಪ್ರತಿಭೆ ಆರ್ಯ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಯುವ ಪ್ರತಿಭೆ ಕಾತೋಡನ. ವಿಜಯಪುರದ 7 ಆಟದ ನಡುವೆ ಯಾವ ರೀತಿಯಾಗಿ ಅಂಕವನ್ನು ಪಡ್ತಾರೆ ಭಾಗದಿಂದ ಅತ್ಯುತ್ತಮವಾದಂತ ಆಂಕಲ್ ಹೋಲ್ಡ್. ಅರ್ಜುನನ ಅಂಕಣದಲ್ಲಿ ಧಾರವಾಡ ಜಿಲ್ಲಾ ತಂಡದ ಆಟಗಾರನಿಗಿದು ಮಾಡು ಇಲ್ಲದೆ ಮಾಡಿ. ಕವರ್ ಭಾಗದಿಂದ ಶ್ರೇಯಸ್ ಹಾಗೂ ಪವನ್ ಸಿಯಾರ್ ಅವರಿಂದ ಒಂದು ಉತ್ತಮವಾದಂತಹ ಕಾಂಬಿನೇಷನ್ ಟ್ಯಾಕಲ್. ನಾನಾಗಲೇ ಹೇಳಿದಾಗೆ ಒಂದೇ ಒಂದು ಟಚ್ ಪಾಯಿಂಟ್, ಅದು ಪವನ್ ಸಿಯಾರ್ ತಮ್ಮ ದಾಳಿ ಮೂಲಕ ಒಂದು ಅಂಕವನ್ನು ಪಡೆದ ನಂತರದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಕಾರ್ತಿಕ್ ಅದ್ಭುತವಾದಂತಹ ಎಸ್ಕೇಪ್. 2+2 4 ಪಾಯಿಂಟ್ ಬೆಂಗಳೂರು ಸಿಟಿ. ಇಪ್ಪತ್ತಾರು 12 ಬೆಂಗಳೂರು ಸಿಟಿ ತಂಡದ ಪರವಾಗಿ.
ಸಂಕಟ ಒಂದರಲ್ಲಿ ಸ್ಕೋರ್ 26-12 26 in favor of ಬೆಂಗಳೂರು ಸಿಟಿ. ನಮ್ಮ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಬೆಂಗಳೂರು ಸಿಟಿ ತಂಡದ ಆಟಗಾರ ಫ್ರಮ್ ಔಟ್ಸೈಡ್ ರೇಷ್ಮೆ ನಾಡು ರಾಮನಗರ ತಂಡ ಒಬ್ಬ ಅನುಭವಿ ಡಿಫೆಂಡರ್ ಉತ್ತಮವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ಜೊತೆಗೆ ಒಂದಂಕದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇದರೊಂದಿಗೆ ಸ್ಕೋರ್ 5-2 in favor of 5-2 in favor of ರಾಮನಗರ. ಸೂಪರ್ ಟ್ಯಾಕಲ್ ಮಾಡಿದ ಸಂದರ್ಭ ವಿಜಯಪುರ ತಂಡದ ಮೂವರು ಡಿಫೆಂಡರ್ಗಳಲ್ಲಿ ದಾಳಿಗಾರರನ್ನು ಬಂಧಿಸಿಕೊಳ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ವಿಜಯಪುರ ತಂಡದ ಪಾಯಿಗೆ ಗ್ರೀನ್ ಕಾರ್ಡ್ ನ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ ಮುಖ್ಯ ತೀರ್ಪುಗಾರರು. First call, UK versus Chikmagalur. Both of you captain, please get ready. UK versus Chikmagalur. Bagalkote versus Belagavi. UK ಉತ್ತರ ಕನ್ನಡ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಪ್ರಥಮ ಕರೆ. ಈ ಒಂದು ಅಂಜನಾದ್ರಿ ಕಪ್ 2025 ಧೀರಜ್ ಮುನಿರಾಜು ಬ್ರಿಗೇಡ್ ಆಯೋಜಿಸಿದ್ದ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಊಟದ ಒಂದು ವ್ಯವಸ್ಥಾಪಕರಾಗಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಬಹಳ ಅದ್ಭುತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿರುವಂತ ಊಟದ ವ್ಯವಸ್ಥಾಪಕರಾಗಿರುವಂತ ಶ್ರೀಯುತ ಕಾಂತರಾಜರವರು, ಶ್ರೀಯುತ ಸುಬ್ರಹ್ಮಣ್ಯರವರು ಹಾಗೂ ಶ್ರೀಯುತ ನರಸಿಂಹಮೂರ್ತಿರವರು ಹಾಗೂ ಶ್ರೀಯುತ ಅಶ್ವಥಪ್ಪರವರು ಸ್ಥಳೀಯ ಮುಖಂಡರು, ಸಮಾಜ ಸೇವಕರು ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಊಟದ ಒಂದು ವ್ಯವಸ್ಥಾಪಕರಾಗಿರ್ತಾರೆ. ಅವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ನ ಪರವಾಗಿ ತುಂಬುವುದಿಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿರಂತರವಾಗಿ ವಿಜಯಪುರ ತಂಡದ ಆಟಗಾರರು ಸೂಪರ್ ಟ್ಯಾಕಲ್ ಒಂದಿಗೆ ಸ್ಕೋರ್ 6 each. ವಿಜಯಪುರ ತಂಡಕ್ಕೆ 2 or tie. 6-6 ಪಂದ್ಯ ಇತ್ತು. ರೇಷ್ಮೆ ನಾಡು ರಾಮನಗರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಡಿಸೈಡರ್ ನಲ್ಲಿ ಒತ್ತಡ ದಾಳಿಗಾರನಿಗಿತ್ತು. ಅದರಲ್ಲಿ ಡಿಫೆಂಡರ್ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿದೆ. 7-6 in favor of ವಿಜಯಪುರ. 7-6 ಒಂದು ಅಂಕದ ಮುನ್ನಡೆಯಲ್ಲಿ ವಿಜಯಪುರ. ಅಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ ಸ್ಕೋರ್ ಬೆಂಗಳೂರು ಸಿಟಿ 30, ಧಾರವಾಡ 15. ಪಂದ್ಯದ ಆರಂಭಿಕ ಹಂತದಲ್ಲಿ ಉತ್ತಮವಾದ ಭರವಸೆ ನೀಡ್ತಾ ಇದ್ದಂತ ಧಾರವಾಡ ತಂಡದ ಆಟಗಾರ ಪಂದ್ಯದ ಕೊನೆಯ ಕ್ಷಣಗಳಲ್ಲಿ ಒಂದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಸ್ಕೋರ್ 7 each. ದಾಳಿಯಲ್ಲಿ ಆರ್ಯ
ಫೋನ್ ಮಾಡ ಶಿಷ್ಯ ಮಹೇಶ್ ಕೆಂಚ ಅಲ್ಲ ನೀರು ಮಟ್ಲಕ್ಕ ಮೊಬೈಲ್ ಮೇಲ್ಗಡೆ ರೇಷ್ಮೆ ನಾಡು ರಾಮನಗರ ತಂಡಕ್ಕೆ ಥಾಳಿ ವಿಭಾಗದಲ್ಲಿ ಅಭಿಷೇಕ್ ಬೆಳಗಾವಿ ಕ್ಯಾಪ್ಟನ್ ಬೆಳಗಾವಿ ಕೋಚ್ ಬನ್ನಿ ಬೆಳಗಾವಿ ಕ್ಯಾಪ್ಟನ್ ಬನ್ನಿ. ಹಾವೇರಿ ಜಿಲ್ಲಾ ತಂಡದ ನಾಯಕ ಅಥವಾ ಅಧಿಕಾರಿ ಯಾರಾದರೂ ವೇದಿಕೆ ಬಳಿ ಬನ್ನಿ. ಹಾವೇರಿ ಜಿಲ್ಲಾ ಹಾಗೂ ಬೆಳಗಾವಿ ಜಿಲ್ಲಾ ಅಷ್ಟರ ಒಂದರಲ್ಲಿ 31-15 ಬೆಂಗಳೂರು ಸಿಟಿ ತಂಡದ ಪರವಾಗಿ. ಸಂಪೂರ್ಣ ಸಂಘದ ಸೇರ್ಪಡೆಯಾಗಿದೆ ರೇಷ್ಮೆ ನಾಡು ರಾಮನಗರ ತಂಡಕ್ಕೆ. ಒಂಬತ್ತು 8 ವಿಜಯಪುರ ತಂಡದ ಪರವಾಗಿ. ಶಿಷ್ಯ ನೀರು ತಗೊಂಬಾರ ಅಂತಲ್ಲ ಬಾಟ್ಲ ನೀರಿಲ್ಲ ಬರ್ತೇನೆ ಇಸ್ಕೊಳ್ಳೋದು ಅಲ್ಲೇ ಎತ್ಕೊಂಡು ಬಾಟ್ಲಿ ಎತ್ಕೊಂಡು ಎತ್ಕೊ ಸ್ಕೋರ್ ಹೇಳ್ತಾರೆ. ಚಾರ್ಜ್ ನೋಡಿ ಏನು ನೀನು ಹೊಡಿತೀರ ಚಾರ್ಜ್ ಲೈಟ್ ಚೆನ್ನಾಗಿದೆ ಹೊಡಿತೀನಿ ಇವ್ರು ಹೆಂಗೆ ಹೊಡಿತಾರೆ ನೋಡಿ ನಾನು ಹೊಡಿತೀನಿ ಚಾರ್ಜ್ ಇಲ್ಲಿ ಹಾವೇರಿ ಜಿಲ್ಲಾ ಕ್ಯಾಪ್ಟನ್ ಮ್ಯಾನೇಜರ್ ಕೋಚ್ ಯಾರು ಬನ್ನಿ ದಯವಿಟ್ಟು. ಹಾವೇರಿ ಜಿಲ್ಲಾ ತಂಡದ ಕೋಚ್ ದಯವಿಟ್ಟು ದಕ್ಷಿಣ ಕೋಟ್ಲಿ ಬರತಕ್ಕದ್ದು. ನಡೀತಾರ ಆಯ್ತಲ್ಲ ಕಾಲ್ ಕೊಡ್ಲ ಹಾಗಾದಿದ್ದು ಬಾಗಲಕೋಟೆ ರೆಡಿ ಇದ್ದಾರೆ. ಫಸ್ಟ್ ಕಾಲ್ ಬಾಗಲಕೋಟೆ ವರ್ಸಸ್ ಹಾವೇರಿ. ಎರಡು ತಂಡದ ನಾಯಕರ ತಮ್ಮ ಆಟವನ್ನು ನಡೆಗೊಳಿಸಿ. ಬಾಗಲಕೋಟೆ ಹಾಗೂ ಹಾವೇರಿ ಜಿಲ್ಲೆ. ಇಷ್ಟದು 4 ಗಂಟೆ ಮೇಲೆ ಮಾಡೋದು. ಬಾಗಲಕೋಟೆ ಹಾಗೂ ಹಾವೇರಿ ಡಿಸ್ಟ್ರಿಕ್ಟ್
ಹಾಗೆ UK ವರ್ಸಸ್ ಚಿಕ್ಕಮಗಳೂರು 4 ತಂಡಗಳಿಗಿದು ಎರಡನೇ ಕರೆ. UK ವರ್ಸಸ್ ಚಿಕ್ಕಮಗಳೂರು, ಬಾಗಲಕೋಟೆ ವಿರುದ್ಧ ಹಾವೇರಿ. ಅಕ್ರಮದಲ್ಲಿ ಪಂದ್ಯಮುಕ್ತ ಭಾಗದ ಬೆಂಗಳೂರು ಸಿಟಿ ವಿರುದ್ಧ ಧಾರವಾಡ. ಬೆಂಗಳೂರು ಸಿಟಿ ತಂಡ ವಿಜಯಿಸಲಾಗಿದೆ. ಇವತ್ತು ಕಾರ್ಯಕ್ರಮಕ್ಕೆ ಶ್ರೀಯುತ ಮಲ್ಲಣ್ಣ ನೆಲಮಂಗಲ ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಯೋಜನಾ ಪ್ರಾಧಿಕಾರದ ಮಾಜಿ ನಿರ್ದೇಶಕರು ಶ್ರೀಯುತ ಮಲ್ಲಣ್ಣ ನೆಲಮಂಗಲ ಕ್ರೀಡಾ ಪ್ರೋತ್ಸಾಹಕರಾಗಿ, ಕ್ರೀಡಾ ಪ್ರೇಮಿಗಳಾಗಿ ಈ ಒಂದು ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಶ್ರೀಯುತ ಮಲ್ಲಣ್ಣ ನೆಲಮಂಗಲ ಇವರಿಗೆ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ.